ಗೈಸ್, ಹೇಗಿದ್ದೀರಾ ಎಲ್ಲರೂ? ಓಕೆ, ನಾನಿವತ್ತು ಆ್ಯಕ್ಚುಲಿ ಒಂದು ಟಾಪಿಕ್ ಮಾತಾಡಬೇಕು ಅಂತ ಅನ್ನಿಸ್ತು. ಸೊ ನಿಮ್ಮ ಹತ್ರ ಎಲ್ಲ ಶೇರ್ ಮಾಡೋಣ ಅಂತ ಬಂದಿದ್ದೀನಿ. ನನಗೇನು ಅನ್ನಿಸ್ತು ಅಂತಂದರೆ, ಇವಾಗ ಒಂದಷ್ಟು ಡಿಸ್ಕಷನ್ಸ್ ಆಗ್ತಾಯಿದೆ, ಲೈಕ್ ರಿಚ್ ಪೂರ್ ಅನ್ನೋ ಡಿಸ್ಕಷನ್ಸ್ ಬರ್ತಾ ಇದೆ. ಲೈಕ್ ರಿಚ್ ಶುಡ್ ಮೀನ್ ಪೂರ್ ಶುಡ್ ಗ್ರೋ ಅಂತ ಎಲ್ಲ. ಸೊ ಇಲ್ಲಿ ಯಾರು ರಿಚ್ಚು ಯಾರು ಪೂರ್ ಅಂತ ನನಗನ್ನಿಸುತ್ತೆ ಅಂತಂದರೆ, ಅಂಟಿಲ್ ಅನ್ಲೆಸ್ ಅಪ್ಪ ಅಮ್ಮ ಸಾಕಿರ್ತಾರೆ, ಅಪ್ಪ ಅಮ್ಮ ಸಾಕೋವರೆಗೂ ನಾವು ಅವ್ರ ಅಂಡರ್ ಬೆಳೀತಾ ಇರೋವರೆಗೂ ವಿ ಕ್ಯಾನ್ ಸೇ ದಟ್ ನಾವು ಅವ್ರದ್ದು ಆಸ್ತಿನ ತೋರಿಸ್ಕೊಂಡು ನಾವು ರಿಚ್ ಅಂತ ತೋರಿಸ್ಕೊಬೋದು. ಬಟ್ ಏನು ನಾವು ಆಫ್ಟರ್ ಒನ್ ಸರ್ಟನ್ ಏಜ್ ಆದಮೇಲೆ, ಅಂದರೆ ನಾವು ಕೆಲಸ ಮಾಡೋ ಲೆವೆಲ್ಗೆ ಏಜಿಗೆ ಬಂದ ಮೇಲೆ, ಆಮೇಲೆ ನಮ್ಮ ಸುತ್ತಮುತ್ತ ಎಷ್ಟೊಂದು ಕಾಂಪಿಟೇಷನ್ಸ್ ಎಲ್ಲ ಇರುತ್ತೆ, ಅದನ್ನೆಲ್ಲ ಫೇಸ್ ಮಾಡಿ ಹೇಗೆ ನಾವು ಗ್ರೋ ಆದ್ವಿ, ಹೇಗೆ ನಾವು ಅರ್ನ್ ಮಾಡಿದ್ವಿ, ಎಷ್ಟೇ ಕಷ್ಟ ಇದ್ದರೂ ಹೇಗೆ ಅಪ್ಪ ಅಮ್ಮನ ಹೆಲ್ಪ್ ಇಲ್ಲದೆ ಫೇಸ್ ಮಾಡಿದ್ವಿ, ಅಷ್ಟೆಲ್ಲ ಮಾಡಿ ಹೇಗೆ ನಾವು ಅರ್ನ್ ಮಾಡಿದ್ವಿ, ನಮ್ಮ ಕಷ್ಟಪಟ್ಟು ನಾವು ಏನು ಅರ್ನ್ ಮಾಡಿದ್ವಿ, ಹೇಗೆ ಅರ್ನ್ ಮಾಡಿದ್ವಿ ಅನ್ನೋದ್ರ ಮೇಲೆ ನಾನು ರಿಚ್ ಆರ್ ಪೂರ್ ಅನ್ನೋದು ಡಿಸೈಡ್ ಆಗುತ್ತೆ ಅಂತ ನನ್ನ ಫೀಲಿಂಗು. ಬಿಕಾಸ್ ಪೇರೆಂಟ್ಸ್ನ ಮಾಡಿರೋ ಅವರು ಅನ್ಸರ್ಟನ್ ಏಜಲ್ಲಿ ಅವರು ಕಷ್ಟಪಟ್ಟು ಅವರು ದುಡ್ದಿರ್ತಾರೆ, ಅವ್ರು ಸೇವಿಂಗ್ಸ್ ಮಾಡಿರ್ತಾರೆ. ಸೊ ಅವ್ರ ದುಡ್ಡು ಅವ್ರ ಸೇವಿಂಗ್ಸ್ನ ನಾನು ತೋರಿಸ್ಬಿಟ್ಟು ನಾನು ರಿಚ್ಚು ನಾನು ಪೂರು ಅಂತ ತೋರಿಸ್ಕೊಳ್ಳೋದು, ಐ ಡೋಂಟ್ ಥಿಂಕ್ ಸೊ ಇಟ್ಸ್ ಅ ರೈಟ್ ಥಿಂಗ್. ಐ ಫೀಲ್ ದಟ್ ನಾವು ಕಷ್ಟಪಟ್ಟು ನಾನು ಮನೆ ತೊಗೊಂಡ, ನಾನು ಕಾರ್ ತೊಗೊಂಡ, ನಾನು ದುಡ್ದಿದ್ದೀನಿ, ನನ್ನ ದುಡ್ಡಲ್ಲಿ ನಾನು ಬದುಕ್ತಾ ಇದ್ದೀನಿ, ಆಮೇಲೆ ನಾನು ದುಡ್ಕೊಂಡು ನಾನು ಖುಷಿಯಾಗಿದ್ದೀನಿ, ನಾನು ಚೆನ್ನಾಗಿದ್ದೀನಿ, ನಾನು ಎಂಥ ಕಷ್ಟ ಬಂದ್ರೂ ನಾನು ಫೇಸ್ ಮಾಡೋಷ್ಟು ನನ್ನ ಹತ್ರ ದುಡ್ಡಿದೆ. ಸೊ ಇದ್ರ ಮೇಲೆ ನಾನು ರಿಚ್ ಆರ್ ಪೂರ್ ಅನ್ನೋದು ಡಿಸೈಡ್ ಆಗುತ್ತೆ ಅಂತ ನನ್ನ ಫೀಲಿಂಗು. ಅಫ್ಕೋರ್ಸ್ ನಾನು ಕೂಡ ಕೆರಿಯರ್ ಸ್ಟಾರ್ಟ್ ಮಾಡಿದಾಗ ನಾನು ಕೂಡ ಎಷ್ಟೇ ಫ್ಯಾಮಿಲಿ ರಿಚ್ನೆಸ್ ಮ್ಯಾಟರ್ ಆಗಲಿಲ್ಲ, ನಾನು ಕೂಡ ಒಂದು ಸಣ್ಣ ಬ್ಯಾಂಗ್ಳೂರ್ ಶಿಫ್ಟ್ ಆಗಬೇಕಾಯ್ತು. ಅಲ್ಲಿ ಒಂದು ಚಿಕ್ಕ ರೂಮಲ್ಲಿ ಸ್ಟೇ ಮಾಡಿ ಸಣ್ಣ ಸ್ಯಾಲ್ರಿಗೆ ವರ್ಕ್ ಮಾಡಬೇಕಾಯ್ತು. ಸೊ ಐ ಫೀಲ್ ದಟ್ ನಾವು ಹೇಗೆ ನಮ್ಮ ಜೀವನನ ಮಾಡ್ತೀವಿ, ನಾವು ಹೇಗೆ ಖುಷಿಯಾಗಿರ್ತೀವಿ, ನಮ್ಮ ದುಡ್ಡಲ್ಲಿ ನಾವು ಎಷ್ಟು ರಿಚ್ಚಾಗಿ ಬದುಕ್ತೀವಿ ಅನ್ನೋದ್ರ ಮೇಲೆ ನಮ್ಮ ರಿಚ್ನೆಸ್ ಆರ್ ಪೂರ್ನೆಸ್ ಡಿಸೈಡ್ ಆಗುತ್ತೆ ಅನ್ನೋದು ನನ್ನ ಫೀಲಿಂಗು. ಸೊ ಇಫ್ ಯು ಹ್ಯಾವ್ ಎನಿ ಕಮೆಂಟ್ಸ್, ಪ್ಲೀಸ್ ಕಮೆಂಟ್. ಥ್ಯಾಂಕ್ ಯು.